ಬಂತಾದೀಗ ಅದು ಕ್ವಶನ್ ಸಿಕ್ಕಿದೆಯಾ? ಹಾಂ, ಅದರಲ್ಲೆಲ್ಲ ರೆಕಾರ್ಡ್ ಆಗಿದೆ. ಕ್ವಶನ್ ಇದೆ ಅಲ್ಲ, ಆನ್ಸರ್ ಕೊಡ್ಬೋದಾ? ಹಾಂ, ಇಲ್ಲ ಇದೊಂದು ಇನ್ನೊಂದ್ಸಲ ಹಾಂ, ಹೊಸ ಬರಹಗಾರರಿಗೆ ಅಥವಾ ನಾಟಕ ಮಾಡಬೇಕು ಅಂತ ಆಸಕ್ತಿ ಇರೋರಿಗೆ ನಿಮ್ಮ ಸಲಹೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಈಗ ಸಾಹಿತ್ಯನೂ ಓದ್ಕೋಬೇಕು, ಅದ್ರ ಜೊತೆಗೆ ಕೇವಲ ನಾಟಕನೇ ಅಭಿನಯ ಮಾಡಿ ಹಾಗೆ ಆ ಅನುಭವದಿಂದಲೇ ಬರ್ಬೋದಾ, ಹೇಗೆ? ನಾಟಕ ಅಂತಂದರೆ ಎಲ್ಲನೂ ಇದೆ. ಸಾಹಿತ್ಯ, ಸಂಗೀತ, ರಂಗ, ಸ್ಟೇಜಿನ ವಿಚಾರಗಳು ಪ್ರತಿಯೊಂದು ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ತಿಳ್ಕೊಂಡ್ರೆ ಬೆಟರ್. ಬೇಸಿಕಲಿ ಕನ್ನಡದ ಬೆಸ್ಟ್ ನಾಟಕಗಳು ಎಲ್ಲ ಪರಂಪರೆ ಒಂದ್ಸತಿ ಫಸ್ಟ್ ಓದ್ಕೋಬೋದು. ಓದ್ಕೊಂಡ್ರು ಸಾಕು, ತೀರಾ ಅಧ್ಯಯನ ಮಾಡಬೇಕು. ಆ್ಯಂಡ್ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರೊಡಕ್ಷನ್ಸ್ನ ನೋಡ್ತಾ ಇರ್ತಾರೆ. ನಂತರ ಸ್ಟೇಜ್ ಮೇಲೆ ಬರುತ್ತೆ, ಆ ಅನುಭವ ಪಡ್ಕೋಬೇಕು. ಆ್ಯಂಡ್ ಸ್ಟೇಜ್ ಹೇಗಿದೆ ಅಂತ ಲೈಟ್ಸ್ ಎಲ್ಲೆಲ್ಲಿ ಕಟ್ತಾರೆ, ಹೇಗೆ ಕಟ್ತಾರೆ, ಪ್ಲ್ಯಾಟ್ಫಾರ್ಮ್ಸ್ ಹಾಗೆ ಯೂಸ್ ಮಾಡ್ತಾರೆ ನೋಡ್ಕೋಬೇಕು. ಇದೆಲ್ಲ ತಿಳ್ಕೊಂಡು ಅದನ್ನ ಒಂಚೂರು ಮೈಯಲ್ಲಿ ತಂದುಕೊಂಡು ಬರೆದ್ರೆ ಒಳ್ಳೆ ನಾಟಕಗಳು ಬರುತ್ತೆ. ಅಂದರೆ ರಂಗದ ಸಾಧ್ಯತೆಗಳು ಗೊತ್ತಿರಬೇಕು. ನಾಟಕ ಬರೆಯೋದಂದರೆ ಸುಮ್ಮನೆ ದೃಶ್ಯಗಳ ಮೇಲೆ ಬರೀತಾರೆ, ಭಾಳ ಥರ ಬರೀತಾರೆ. ಒಂದು 25 ದೃಶ್ಯಗಳು ಬರೆದು ಬಿಡ್ತಾರೆ. ನಾಟಕ ಒಂದು ಜಾಗದಲ್ಲಿ, ಒಂದು ಸಮಯದಲ್ಲಿ, ಒಂದು ನಿರ್ದಿಷ್ಟವಾದ ಇದರಲ್ಲಿ ನಡೆಯೋ ಒಂದು ಕ್ರಿಯೆ. ಸಿನಿಮಾ ಥರ ನಾವು ಓಪನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲನೂ ಒಂದು ಕಡೆ ತಂದಿಡಬೇಕಾಗುತ್ತೆ. ಆ ಪಾಸಿಬಿಲಿಟೀಸ್ ಗೊತ್ತಿದ್ರೆ ನಮಗೆ ಹೆಚ್ಚಿನ ಒಳ್ಳೆ ನಾಟಕಗಳು ಬರೆಯಲು ಸಾಧ್ಯ ಆಗುತ್ತೆ. ಹಾಗಾಗಿ ನೋಡೋದು, ತಿಳ್ಕೊಳ್ಳೋದು ಭಾಳ. ಹಾಗೆ ಈಗ ಈ ಚಲನಚಿತ್ರಗಳಲ್ಲಿ ಆಲ್ರೆಡಿ ಮಾತಾಡಿದ್ದೀವಿ, ನಾಟಕದ ಬ್ಯಾಕ್ಗ್ರೌಂಡ್ ಇದೆ ವಿಚಾರ ಇದೆ. ಈಗ ನಾವೇನು ನೋಡ್ತೀವಿ ಅಂದರೆ ತುಂಬ ಕಡೆ ತಿಳಿದವ್ರು ಹೇಳೋದೇನು ಅಂದರೆ, ಯಾವತ್ತೂ ಕೂಡ ಚಲನಚಿತ್ರ ಆಗಲಿ, ನಾಟಕ ಆಗಲಿ, ಯಕ್ಷಗಾನ ಆಗಲಿ, ಏನೇ ಆಗಲಿ, ಅದನ್ನು ಪ್ರೇಕ್ಷಕರ ಮಟ್ಟಕ್ಕೆ ತೊಗೊಂಡೋಗ್ಬೋದು, ಪ್ರೇಕ್ಷಕರನ್ನ ನಮ್ಮ ಮಟ್ಟಕ್ಕೆ ತರಬೇಕು ಅಂತ. ಅದು ನಿಜಾನ? ಅದು ಸಾಧ್ಯನಾ? ಯಾಕೆಂದರೆ ನೀವು ಹೇಳಿದ್ರಿ, ಈಗ ಏನೇನೋ ನಾಟಕಗಳನ್ನು ಮಾಡಿದ್ರೆ ಜನ ಬರೋದಿಲ್ಲ, ಅವ್ರಿಗೆ ಅರ್ಥವಾಗೋದಿಲ್ಲ. ಪ್ರೇಕ್ಷಕರಿಗೆ ಇಷ್ಟ ಆಗೋ ಹಾಗೆ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಮಾತು ಎಷ್ಟು ಸತ್ಯ, ಎಷ್ಟು ಪ್ರಸ್ತುತ ಆಗುತ್ತೆ? ಖಂಡಿತ. ಯಾವತ್ತೂ ನಾವು ಪ್ರೇಕ್ಷಕರಿಗಿಂತ ನಾವು ಹೆಚ್ಚಿನ ಲೆವೆಲ್ ಎಲ್ಲಿಲ್ಲ ಅಂತಂದರೆ ಅವ್ರು ನಮ್ಮನ್ನು ಗುರುತಿಸೋದಿಲ್ಲ. ಪ್ರೇಕ್ಷಕರಿಗೆ ಬೇಕಾಗಿದ್ದು ಹೋಗಬೇಕು, ಹಾಗಂತಂದ್ಬಿಟ್ಟು ಏನೇನೋ ಮಾಡೋದಕ್ಕಾಗೋದಿಲ್ಲ. ನಮ್ಮ ಅಭಿರುಚಿಯನ್ನು ಬಿಟ್ಕೊಂಡ್ರೆ ಪ್ರೇಕ್ಷಕರನ್ನು ಉಳಿದ್ರೆ ನಾವು ಸಿನಿಮಾ ಮಾಡಬೇಕು. ಸಿನಿಮಾ ಆಗಲಿ, ನಾಟಕ ಆಗಲಿ, ಏನಾದರೂ ಮಾಡಬೇಕು. ನಾಟಕ ತುಂಬ ಈಸಿ. ಆಲ್ಮೋಸ್ಟ್ ಅಲ್ಲಿ ಬರೋರೆಲ್ಲ ಒಂದು ರೀತಿಯಲ್ಲಿ ಎಜುಕೇಟೆಡ್ ಆಗುತ್ತೆ. ಆ್ಯಂಡ್ ತೀರಾ ಒಂದು 10% ಬಲವಂತ ಅವ್ರು ಬರೋದು, ಆಲ್ಮೋಸ್ಟ್ ಎಲ್ಲ ಅಂಥವರೇ ಬರೋದು. ಅವ್ರು ತುಂಬ ಈಸಿಯಾಗಿ ಒಪ್ಪಿಸ್ಕೊಳ್ಬೋದು. ಏನು ಅಂಥದ್ದೇನು ಹಿಂದೆ ಮುಂದೆ ಈ ಥರ ಏನೂ ಮಾಡಬೇಕಾಗಿಲ್ಲ, ಸಭ್ಯವಾಗಿ ಇದಾಗಿ ಮಾಡೋದೇ ಸಾಕಾಗುತ್ತೆ. ಸಿನಿಮಾ ಏನಾಗೋಗ್ಬಿಡುತ್ತೆ ಅಂತಂದರೆ ಎಲ್ಲ ವರ್ಗದವರು ಇರ್ತಾರೆ. ನಿಮಗೆ ನಿಮ್ಮ ಸಿನಿಮಾ ದುಡ್ಡು ಹಾಕಿದ್ದು ವಾಪಸ್ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಮಟ್ಟಿಗೆ ಅವ್ರು ಒಳಗೆ ಹೋಗಲಿಲ್ಲ ಅಂತಂದರೆ ಕಷ್ಟ. ಇವತ್ತಿನ ಸಿನಿಮಾ ನಿಮಗೆ ಫಸ್ಟಿಂದ ಸೆಕೆಂಡ್ ವೀಕಿಗೆ ಬರಬೇಕು ಅಂತಂದರೆ ನಿಮಗೆ ಫಸ್ಟ್ ವೀಕ್ ಬರೋ ಆಡಿಯನ್ಸ್ ಭಾಳ ತುಂಬ ಡೈವರ್ಸ್ಡ್ ಆಡಿಯನ್ಸ್. ಬರೀ ಸಿಟಿ ಆಡಿಯನ್ಸ್ ಬಗ್ಗೆ ನಾನು ಹೇಳ್ತೀನಿ. ಅರ್ಬನ್ ಆಡಿಯನ್ಸ್, ಸೆಮಿ ಅರ್ಬನ್ ಆಡಿಯನ್ಸ್, ವಿಲೇಜ್ ಎಲ್ಲ ಒಟ್ಟಿಗೆ ರಿಲೀಸ್ ಆಗ್ತದೆ. ಅಟ್ ಎ ಟೈಮ್ ಎಲ್ಲರಿಗೂ ಒಪಿನಿಯನ್ ಹೊರಟು ಒಂದು ಸ್ವಲ್ಪ ಲೆವೆಲ್ ಅವ್ರ ಹತ್ರಕ್ಕೆ ಹೋಗಿಲ್ಲ ಅಂತಂದರೆ ನೀವು ಸೆಕೆಂಡ್ ವೀಕಿಗೆ ಸೆಕೆಂಡ್ ವೀಕಿಗಿಲ್ಲ ಅಂತಂದರೆ ನೀವು 3 ಕೋಟಿ 4 ಕೋಟಿ ಆಗ್ತದೆ. ಇವತ್ತು ಮಿನಿಮಮ್ ಬಜೆಟ್ಟು ಒಂದು ಕಮರ್ಷಿಯಲ್ ಪಿಕ್ಚರ್ ನೀಟಾಗಿ ಮಾಡಿದ್ರೆ 2 ಕೋಟಿ ಬಂದಿರುತ್ತೆ, 1.5-2 ಕೋಟಿ ಪಬ್ಲಿಸಿಟಿ ಇಲ್ಲ. ಈಗ ನಂಜುಂಡಿ ಕಲ್ಯಾಣನೂ ಅಷ್ಟೇ. ನಾನು ಒಂಚೂರು ಒಳಗೆ ಹೋಗಿದ್ದೀನಿ. ನಾನು ಒಂಥರ ಎಲ್ಲೊಂದು ಕಡೆ ಭಯ ಆಗ್ತಿದೆ ನನಗೆ. ಈ ಗಂಗಾವತರ ನೋಡಿದ್ರೆ ನಂಜುಂಡಿ ಕೂಡ ಗಾಬರಿ ಆಗ್ಬಿಡ್ತಾರೆ. ಹಾಗಾಗಿ ಸಾಧ್ಯನೇ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ, ಲಕ್ ಅಷ್ಟೇ. ಈಗ ಒಂದು ಮೊಟ್ಟೆ ಕತೆ ಕ್ಲಿಕ್ ಆಗ್ಬೋದು. ಆ ಥರದ್ದು ಒಂದಷ್ಟು ಅದು ಎಕ್ಸೆಪ್ಷನ್ ಟು ಕನ್ನಡ ಇಂಡಸ್ಟ್ರಿ. ನಮಗೆ ಮಲ್ಟಿಪ್ಲೆಕ್ಸ್ಗಳು ಕರೆಕ್ಟ್. ಹಿಂದಿಯವರಾದರೂ 4600 ಥಿಯೇಟರ್ ರಿಲೀಸ್ ಮಾಡ್ತಾರೆ, ಕನ್ನಡಕ್ಕೆ ಇನ್ನೂ ಪರಿಸ್ಥಿತಿ ಬರಲಿಲ್ಲ. ಆ್ಯಂಡ್ ಮಲ್ಟಿಪ್ಲೆಕ್ಸ್ಗೆ ದುಡ್ಡು ವಾಪಸ್ ಬರಲ್ಲ. ಆಸ್ ಯು ನೋ 50-50, 60-70, 70-30 ಹಿಂಗಾಗೋದ್ರಿಂದ ದುಡ್ಡು ಬರಲ್ಲ. ಸಿಂಗಲ್ ಸ್ಕ್ರೀನ್ಗೆ ದುಡ್ಡು ಬರುತ್ತೆ. ನಾವು ಹುಡುಗರಿಗೆ ಕಮರ್ಷಿಯಲ್ ಬೇಕೇ ಏನಾದರೂ ಬರೋದಿಲ್ಲ. ಎರಡನ್ನು ಬ್ಯಾಲೆನ್ಸ್ ಮಾಡೋದು ಕನ್ನಡದಲ್ಲಿ ಭಾಳ ಕಷ್ಟ, ತುಂಬಾ ಕಷ್ಟ. ಆ್ಯಂಡ್ ನಾವು ಕಮರ್ಷಿಯಲ್ ಪ್ರೊಡ್ಯೂಸರ್ ಹತ್ರ ಹೋದರೆ ಎಲಿಮೆಂಟ್ಸ್ ನಾನು ಹಾಕೊಂಡು ಹೋಗಿಲ್ಲ ಅಂತಂದರೆ ಅವ್ರು ನಮ್ಮ 10 ರೂಪಾಯಿ ಸೇರಿಸೋದೇ ಇಲ್ಲ, ಕೇಳೋದು ಇಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ ಸಿನಿಮಾದಲ್ಲಿ ಒಂದು ಸ್ವಲ್ಪ ಹೋಗಬೇಕಾಗತ್ತೆ. ಅದು ನಮ್ಗೆ ಅನಿಸ್ತಾರ ಮಾಡೋಂಥ ದಿನ ಬರಲಿ ಅಂತಂದ್ಬಿಟ್ಟು ನಾನು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಮಾಡೋಣ ನಿರ್ಧಾರ ಮಾಡಿದ್ದೀನಿ. ನೆಕ್ಸ್ಟ್ ಸಿನಿಮಾ ಮಾಡೋ ಅವಕಾಶ ಸಿಕ್ಕರೆ. ಮತ್ತು ಈಗ ನಾಟಕ ಅಂತಂದರೆ ಅದಕ್ಕೆ ಇಂಥದ್ದೇ ಚೌಕಟ್ಟು, ಇಂಥದ್ದೇ ವಿಸ್ತಾರ ಅಂತ ಏನಾದರೂ ಇದೆಯಾ? ಹೀಗೆ ಮಾಡಬೇಕು,
ಯಾವುದೇ ಕಲಾ ಪ್ರಕಾರನೂ ಹಂಗೆ ಅಂತ ಸತ್ತೋಯ್ತಷ್ಟೇ. ಅದೆಲ್ಲ ಮೀರಲೇಬೇಕು. ಯಾವುದು ಚೌಕಟ್ಟು ಏನು ಡೆಫಿನೇಷನ್ಸ್ ಇರಬಾರ್ದು. ಹಾಗೆ ಮೀರ್ತಾ ಹೋದಾಗಲೇ ಯಾವುದೋ ಒಂದು ಹೊಸ ಸಿಗುತ್ತೆ. ಇಲ್ಲ ಅಂದರೆ ಪ್ರತಿ ಬಾರಿ ಅದನ್ನೇ ನೋಡ್ತಾ ಇರ್ತೀವಿ. ಅವಾಗ ಕಲೆ ಏನಾಗುತ್ತೆ, ನಿಂತ ನೀರಾಕೋಗ್ಬಿಡುತ್ತೆ. ಯಾವುದೇ ಕಲೆ, ನಾಟಕ, ಸಿನಿಮಾ, ಎನಿಥಿಂಗ್ ಅದ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನಾವು ವೀಲ್ನೆಲ್ಲ ಮಾಡಿದ್ರೆ ಫಸ್ಟ್ ದಿನ ಹುಟ್ಟೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ. ಅದು ಎಲ್ಲರ ಕೈಲೂ ಸಾಧ್ಯ. ಹಾಗಾಗಿ ಕೆಲವರು ಒಪ್ಪೋದಿಲ್ಲ, ಅವರು ತಪ್ಪು ಹಾಗೆ ಹಿಂಗೆ ಅಂತ. ಹೆಂಗಾದರೂ ಮಾಡಲಿ, ಏನಾದರೂ ಮಾಡಲಿ, ತಪ್ಪೇ ಮಾಡಲಿ, ಒಂದಿನ ಇನ್ನೊಂದೇನೋ ಹೊಸ ಸಿಗ್ಬೋದು, ಇಲ್ಲೊಂದು ಏನೂ ಸಿಗೋದಿಲ್ಲ. ಅದನ್ನೇ ನೋಡ್ತಾ ಇರ್ತೀನಿ. ಹಾಗೆ ನೀವು ನಿಮ್ಮ ನಾಟಕಗಳಲ್ಲಿ ಯಾವ್ಯಾವ ರೀತಿ ಪ್ರಯೋಗ ಮಾಡಿದರೆ, ಅಂದರೆ ಈಗ ಗಂಗಾವತರಣ ಒಂದು ರೀತಿ ಆಯಿತು, ನೀವು ಹೇಳಿದ್ರಿ ಜನರ ಸಂಬಂಧ ಇಚ್ಛೆ ಪಡ್ತೀರಿ. ಹೀಗೆ ನಿಮ್ಮ ಎಲ್ಲ 30-40 ನಾಟಕ ತೊಗೊಂಡ್ರೆ ಯಾವ ರೀತಿಯ ಬೇರೆ ನಾಟಕಗಳಿದೆ? 45 ನಾಟಕ ಬರ್ತೀನಿ ಸದ್ಯಕ್ಕೆ. ನಾನು 2 ಸ್ಟೇಜ್ ಆಗಿದೆ ಅಷ್ಟೇ. ನಾನು ಫಸ್ಟು ಹ್ಯೂಮನ್ ರಿಲೇಷನ್ಸ್ ಸಂಬಂಧಪಟ್ಟ ನಾಟಕಗಳನ್ನ ಶುರು ಮಾಡಿದೆ. ಕಾಮಿಡಿ ಬರ್ತೀನಿ, ಆಮೇಲೆ ಥ್ರಿಲ್ಲರ್ಸ್ ಬರ್ತೀನಿ. ನಮ್ಮ ಥ್ರಿಲ್ಲರ್ BS ಅಂತ ಬಿಟ್ಟು ಅಗಾಧ ಕೃಷ್ಣ ನಾಟಕ, ಅದು ಮಾಡೋ ಸಣ್ಣ ಕಥೆನ ಆಧರಿಸಿ ನಾಟಕ, ಕವನಗಳನ್ನ ಆಧರಿಸಿ ನಾಟಕ, ಹಿಂದಿಯಿಂದ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಿದ್ವಿ, ಇಂಗ್ಲೀಷಿಂದ ಕನ್ನಡದಕ್ಕೆ ಅಳವಡಿಸ್ಕೊಂಡಿದ್ವಿ. ಮರಿಯಮ್ಮಳ 3ನೇ ಮದುವೆ ಇಂಗ್ಲೀಷ್ PG ಉಡೋಸ್ಕೊಂಡು ಬೇಸ್ ಮಾಡಿ ಮಾಡಿದ್ದೀನಿ. ಎಲ್ಲ ಪ್ರಕಾರದಲ್ಲೂ ನಾನು ಮಾಡಿದ್ದೀನಿ. ಎಲ್ಲ ಚಾನಲ್ಗಳು ನಾಟಕ ಬಹುತೇಕ ಯಶಸ್ವಿ ಕೂಡ ಆಗಿದೆ. ನಂದು 1-2 ನಾಟಕಗಳು ಮಾತ್ರ ಶೋಸ್ ಆಗಿದೆ. ನನಗೂ ಆ ನಾಟಕ ಸಮಾಧಾನ ಇಲ್ಲ. ಬಹುತೇಕ ಎಲ್ಲ ನಾಟಕಗಳು ಆಗಿದೆ. ಮೈಸೂರು ಬಗ್ಗೆ 300 ಶೋ ಮಾತ್ರ. ನಮ್ಮನೆ ಒಳಗೂ ಮೋರ್ ದೆನ್ 150 ಶೋಸ್ ಆಗಿದೆ. ಗಂಗಾವತರಣ ಅಲ್ಲೇ 65 ಶೋ ಮಾಡಿದ್ದೀವಿ. ಬಾಕಿ ಎಲ್ಲ 20-15. ನನಗೆ ಆಗಲ್ಲ ಮಾಡೋಕ್ಕೆ. ಬಹುತೇಕ ಹಳೆ ನಾಟಕಗಳು ಬಿಟ್ಬಿಟ್ಟಿದ್ದಲ್ಲ, ನಾನು ಬೇರೆ ಮಾಡ್ತಾನೆ ಇರ್ತೀನಿ. ಹಳೆ ನಾಟಕಗಳು ಬಿಟ್ಬಿಟ್ರೆ ಇವಾಗ ಅವರು ಪ್ರಿಂಟ್ ಆದ್ಮೇಲೆ ಎಲ್ಲರೂ ಮಾಡೋಕ್ಕೆ ಶುರು ಮಾಡ್ತಾರೆ. ಬೇರೆ ಹಳೆ ನಾಟಕಗಳು ಮಾಡೋಕ್ಕೆ ಹಾಗೆ ನಿಮಗೆ ಇಂಥ ಬಿಸ್ನೆಸ್ ಫೀಲ್ಡಲ್ಲಿ ಅಧ್ಯಯನ ಕೂಡ ಮುಖ್ಯ. ಓದ್ತಾ ಇರಬೇಕು, ಅವ್ರು ಹೇಗೆ ಮಾಡ್ತಿದ್ದಾರೆ, ಇಷ್ಟೆಲ್ಲ ಮತ್ತು ಸಾಹಿತ್ಯ ಅಧ್ಯಯನ ಇರಬೇಕು, ಎಲ್ಲದೂ ಇರಬೇಕು. ಹೇಗೆ ಮ್ಯಾನೇಜ್ ಮಾಡ್ತೀರಿ ಇವಾಗ? ನಾನು ಕ್ಲಿಯರ್ ಕಟ್ ನಾನು ಫುಲ್ ಇದು ಬಿಟ್ಟು ಏನಕ್ಕೂ ನಾನು ಕಮಿಟ್ ಆಗೋದಿಲ್ಲ. ಫಿಲ್ಮು ಟೆಲಿವಿಷನ್ ಸೀರಿಯಲ್ ಮಾಡಿದೆ, 4 ವರ್ಷ ಮಾಡಿದೆ. ಕನ್ನಡ ಸೀರಿಯಲ್ 4 years ಅದು ಕಮಿಟ್ ಆಗಿದೆ. ಎಲ್ಲ ಹೋಗ್ಬಿಡೋದು, ಫಿಲ್ಮ್ಸು ನಾನೆಲ್ಲ ಹೋಗ್ಬಿಡೋದು. ನಂಗೆ ಇಷ್ಟ ಆದರೂ ಸ್ವಲ್ಪ ಮಾತ್ರ ಮಾಡ್ತೀನಿ ಅಷ್ಟೇ. ನಾಟಕಗಳು ಅಷ್ಟೇ. ಬಟ್ ಒಂದೊಂದು ತಿಂಗಳು ತುಂಬ ಹೆವಿ ಆಗೋಗುತ್ತೆ. 5 ಶೋಗಳಿರುತ್ತೆ, ಎಲ್ಲ 2 hours ಡೇಗಳು. ಮಾಡಬೇಕಂದ್ರೆ ಮಾಡ್ಕೋಬೇಕು. ನಂಗೆ ಇವತ್ತಿರೋದು ಏನು ಪ್ರಾಬ್ಲಮ್, ನನಗಿಂತ ನನ್ನ ಜೊತೆಲಿರೋ ಸರಿ ಇದೆ, ಸರಿ ಅದೇ ಪ್ರಾಬ್ಲಮ್. ಇಷ್ಟು ಹೊತ್ತು ನಮಗೋಸ್ಕರ ನೀವು ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ನೀವು ಟೈಮ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಒಂದು ತಪ್ಪು, ಬ್ಯುಸಿ ಶೆಡ್ಯೂಲ್ ಎಲ್ಲ ಬೆಳಗ್ಗೆ ಖಾಲಿ ಕೂತಿದ್ದೀನಿ. ಸೊ ಇಂಥ ಅವಕಾಶ ನನಗೆ ಒದಗಿಸ್ಕೊಟ್ಟಿದ್ದ ನಾಟಕ ಚಿತ್ರ ತಂಡದವ್ರಿಗೆ, ಗಂಗಾವತರ ನಾಟಕವನ್ನು ತುಂಬ ಹೃದಯದಿಂದ ಆಸ್ವಾದಿಸಿದ ಪ್ರತಿಯೊಬ್ಬರು ಹತ್ತಿರ ಬಂದ್ಬಿಟ್ಟು ನನಗೆ ಅಭಿಮಾನದಿಂದ ಮಾತಾಡಿದ ಪ್ರತಿಯೊಬ್ಬ ಬೇರೆ ಕನ್ನಡದ ನಾಟಕ ಅಭಿಮಾನಿಗಳಿಗೆ ಆ್ಯಂಡ್ ನನ್ನಂಥವನನ್ನು ಗುರುತಿಸಿ ಒಂದು 4 ಮಾತು ನನ್ನ ವಿಚಾರಗಳನ್ನು ತಿಳ್ಕೊಳ್ಳೋದು ಪ್ರಯತ್ನ. ನಮಸ್ಕಾರ.